ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಪದ್ಮ ಅವರೇ ಡಲ್ಲಾಗಿ ಹೋದ್ರಿ? ನೋಡಿದ್ರೆ ಅಕ್ಕ ರಿತುನ ನಿಮ್ಮನ್ನ 100 ಸಲ ಅಮ್ಮ ಅಮ್ಮ ಅಂತಾಳೆ, ಆದರೆ ನನಗೆ ಆ ಭಾಗ್ಯನೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಪದ್ಮ. ಏನು ಮಾಡೋಕ್ಕಾಗತ್ತೆ? ದೇವರು ಕೊಟ್ಟಿದ್ದನ್ನ ಪ್ರಸಾದ ಅಂತ ಪಡ್ಕೋಬೇಕು ಅಷ್ಟೆ. ಆದರೂ ನನಗೂ ಒಂದು ಆಸೆ ಇರುತ್ತಲ್ವ ಅಕ್ಕ, ನನ್ನ ಮಗನು ಎಲ್ಲ ಮಕ್ಕಳ ಥರ ನನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ. ಯಾರಿಗೇನು ಅನ್ಯಾಯ ಮಾಡಿದ್ನೋ ಏನೋ ಅಕ್ಕ, ಆ ದೇವರು ನನ್ನ ಮಗ ಮಾತಾಡೋ ಶಕ್ತಿನೇ ಕಿತ್ಕೊಂಡ್ಬಿಟ್ಟ. ನೀವು ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ? ಎಲ್ಲ ಕಡೆ ತೋರ್ಸಾಯ್ತಕ್ಕ, ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರೆ. ನನಗೆ ನನ್ನ ಜೀವನದಲ್ಲಿ ಬೇರೆ ಏನೂ ಬೇಕಾಗಿಲ್ಲ ಅಕ್ಕ, ಅವನೊಬ್ಬ ಸರಿ ಹೋದರೆ ಸಾಕು. ನಾನು ಬೇರೆ ನೋವುಗಳೆಲ್ಲ ನುಂಗ್ಕೊಂಡು ಅವನ ಜೊತೆ ಸಂತೋಷವಾಗಿರ್ತೇನೆ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಪದ್ಮ. ತಾಯ್ತನ ಸಂಪೂರ್ಣ ಆಗೋದೆ ನಮ್ಮ ಮಗು ನಮ್ಮನ್ನು ಅಮ್ಮ ಅಂತ ಕರೆದಾಗ. ಆ ಮಗು ಆರೋಗ್ಯವಾಗಿ ಖುಷಿಯಾಗಿ ಇದ್ದಾಗ ಮಾತ್ರ. ಆದರೆ ಅದೆರಡು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನಿಸುತ್ತೆ ಅಕ್ಕ. ನಚ್ಚಿಗೆ ನಾನು ಎಲ್ಲ ಕಡೆ ತೋರಿಸ್ದೆ, ಆದರೆ ಸುಧಾರಿಸ್ಕೊಳ್ಳೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ನನಗಿದೆಲ್ಲ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ. ಪದ್ಮ, ಸಮಾಧಾನ ಮಾಡ್ಕೊಳ್ಳಿ, ಏನನ್ನು ಯೋಚನೆ ಮಾಡಬೇಡಿ. ಭಾವ ಯಾವಾಗಲೂ ಹೇಳ್ತಿರ್ತಾರೆ ಪ್ರಯತ್ನದಿಂದ ಪರಮಾತ್ಮ ಅಂತ. ನಚ್ಚಿ ಸರಿ ಹೋಗೋದೇ ಇಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ರಾಯ್ತು, ನಾವು ಧೈರ್ಯಗೆಡಬಾರ್ದು. ಹಾಗೆ ನಾವು ನಮ್ಮ ಪ್ರಯತ್ನನ ಮುಂದುವರಿಸ್ಬೇಕು ಪದ್ಮ ಅವರೇ. ಒಂದೇ ಒಂದು ಸಲ ಅವನು ಅಮ್ಮ ಅಂತ ಕರೆದ್ರೆ ಸಾಕು ಅಕ್ಕ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ದೇವ್ರಿದಾನೆ ಪದ್ಮ ಅವರೇ. ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೇನೆ, ನಚ್ಚಿ ಟ್ರೀಟ್ಮೆಂಟ್ನ ಮುಂದುವರಿಸೋಣ. ಅವ್ರಿಗೆ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಎಲ್ಲ ಪರಿಚಯ ಇದ್ದಾರೆ. ಅವನ ಟ್ರೀಟ್ಮೆಂಟ್ ತುಂಬ ದುಬಾರಿ, ನನಗಂತೂ ಸಾಕಾಗಿ ಹೋಗಿದೆ ಅಕ್ಕ. ಪದ್ಮ, ಖರ್ಚಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಚ್ಚಿ ನನಗೂ ಮಗನೇ ಅಲ್ವಾ? ನಾವೆಲ್ಲ ನೋಡ್ಕೋತೀವಿ, ನೀವು ಧೈರ್ಯವಾಗಿರಿ. ಬೇಡ ಅಕ್ಕ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಾಗುತ್ತೆ. ನೋಡಿ, ಇದೇ ಆಗಲ್ಲ ಅನ್ನೋದು. ಈಗೇನು ನೀವು ಬೇರೆಯವರಾ? ನಚ್ಚಿ ಖಂಡಿತ ಸರಿ ಹೋಗ್ತಾನೆ. ಸರಿ ಹೋಗೋ ಹಾಗೆ ನಾವು ಮಾಡೋಣ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಕ್ಕ. ಈ ನಿಮ್ಮ ಪ್ರೀತಿ ಋಣನ ನಾನು ಹೇಗೆ ತೀರಿಸ್ಲಿ? ಅಕ್ಕನ ಹತ್ರ ಯಾವ ಋಣ ಪದ್ಮ ಅವ್ರೆ? ನಚ್ಚಿ ಸರಿ ಹೋದರೆ ನಮ್ಮೆಲ್ರಿಗೂ ಖುಷಿ ಅಲ್ವಾ? ನೀವು ಆರಾಮಾಗಿರಿ. ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ. ಹಾಗೆ ಭಾವಂಗೂ ಒಂದು ಮಾತು ತಿಳಿಸ್ತೇನೆ. ನಾವು ಹೆತ್ತ ಮಗು ನಮ್ಮನ್ನು ಅಮ್ಮ ಅಂತ ಕರೀಲಿಲ್ಲ ಅಂದರೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ಪದ್ಮ ಅವರೇ. ನೀವು ಧೈರ್ಯವಾಗಿರಿ.
ಹೆಣ್ಣಿಗೆ ಇರಬೇಕಾದ ಒಂದು ಸಂಸ್ಕಾರನೂ ಇಲ್ವಲ್ಲೇ ನಿನಗೆ? ಕೆಲ್ಸಕ್ಕೆ ಹೋಗ್ತಾ ಬಿಚ್ಚಿಟ್ಟು ಹೋಗ್ತೀಯಾ? ನೋಡೆ, ಈ ಮನೆಯಲ್ಲಿ ಮೊದಲು ಶಾಸ್ತ್ರ ಸಂಪ್ರದಾಯಗಳಿಗೆ ಮೊದಲು ಜಾಗ, ಆಮೇಲೆ ಮಿಕ್ಕಿದ್ದು. ನೀನ್ ಇಲ್ಲಿರ್ಬೇಕು ಅಂತಂದ್ರೆ ಮೊದಲು ಈ ಮನೆ ರೀತಿ ರಿವಾಜುಗಳಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾನ್ ತಾಳಿ ಹಾಕೊಳ್ಳಲ್ಲ, ನನಗೆ ಬೇಕಾದಂಗೆ ಇರ್ತೀನಿ ಅಂತಂದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲೋ ಕಳೆದೋಗಿದ್ದೀರಾ, ಏನಾಯಿತು? ಏನಿಲ್ಲ. ನನಗೆ ಗೊತ್ತು, ಸಮಥಿಂಗ್ ಈಸ್ ರಾಂಗ್ ಅಂತ. ಈ ನಿಮ್ಮ ಕಣ್ಗಳನ್ನ ನಾನು ಓದ್ಬಲ್ಲೆ. ಟೆಲ್ ಮಿ ವಾಟ್ ಹ್ಯಾಪನ್? ಏನೂ ಇಲ್ಲ ಸುಪ್ರೀತ್, ಹಾಗೆ ಸುಮ್ಮನೆ. ಅಂದರೆ ಪರ್ಸ್ನಲ್ ವಿಷಯ ಅಂತ ಆಯಿತು. ನನ್ನ ಹತ್ರ ಶೇರ್ ಮಾಡ್ಕೊಳ್ದೇ ಇರೋಷ್ಟು ಪರ್ಸ್ನಲ್ಲ? ಅಯ್ಯೋ ಹಾಗೇನಿಲ್ಲ, ಸ್ವಲ್ಪ ಮನೆ ಕಡೆ ಇಶ್ಯೂ ಅಷ್ಟೇ. ಓಕೆ ಓಕೆ, ನಾನು ಫೋರ್ಸ್ ಮಾಡಲ್ಲ. ನಿನಗಾಗಿ ಶೇರ್ ಮಾಡ್ಕೋಬೇಕನ್ಸಿದ್ರೆ ಮಾಡ್ಕೊ, ಬಟ್ ನೀನು ಈಗೆಲ್ಲ ಇರಬೇಡ. ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಿನ್ನ ಮೂಡ್ ಸರಿ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳು? ಅದು ಹಾಗೆಲ್ಲ ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಅದು ನಾನಿರುವಾಗ. ಅದು ಹಾಗಲ್ಲ ಸುಪ್ರೀತ್. ಸಿ, ನಿನ್ನ ಮೂಡ್ ಸರಿ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಪಾರ್ಟಿ. ನಿನಗೆ ಇವತ್ತು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನಿನ್ನ ಮೂಡ್ ರಪ್ ಅಂತ ಸರಿ ಹೋಗ್ಬಿಡುತ್ತೆ. ನೀನು ಆ ಜಾಗ ನೋಡ್ತಿದ್ದಾಗೆ ಕಳೆದು ಹೋಗ್ಬಿಡ್ತೀಯ. ಬೇಡ ಸುಪ್ರೀತ್, ನನಗೆ ಮೂಡಿಲ್ಲ. ಕಮ್ ಆನ್ ಡಾರ್ಲಿ, ನನಗೋಸ್ಕರ ಪ್ಲೀಸ್. ಏನಪ್ಪ ಮಾಡಲಿ, ಒಪ್ಕೊಳ್ಳ ಬೇಡವಾ? ಪಾರ್ಟಿ ಮಾಡಿದೆ ತುಂಬ ದಿನ ಬೇರೆ ಆಗಿದೆ. ಈ ನನ್ನ ಮಗ ಫ್ರೀಯಾಗಿ ಕರ್ಕೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ನೋಡು, ನಿನಗೆ ನನ್ನ ಬಗ್ಗೆ ಚೂರಾದ್ರೂ ಕನ್ಸರ್ನ್ ಇದ್ದರೆ ನನ್ನ ಜೊತೆ ಬರ್ತಾ ಇದೆ ಅಷ್ಟೇ. ವೀಕೆಂಡ್ ಹೋಗೋಣ. ಓ, ಹಾಗಾದರೆ ಅಲ್ಲಿವರೆಗೂ ತಾವು ಹೀಗೆ ಇರ್ತೀರೋ? ನೋ ವೇಸ್. ಬೇಕಿದ್ರೆ ಪಾರ್ಟಿನ ಆಫೀಸಲ್ಲೇ ಅರೇಂಜ್ ಮಾಡ್ತೀನಿ. ಆಚೆ ಹೋಗೋದು ವೀಕೆಂಡಲ್ಲಿ ಇಟ್ಕೊಳ್ಳೋಣ. ಈಸ್ ದಟ್ ಓಕೆ? ದ್ಯಾಟ್ಸ್ ಮೈ ಗರ್ಲ್. ಸಾರಿ, ಅದು ಎಕ್ಸೈಟ್ಮೆಂಟಲ್ಲಿ. ಇವತ್ತಿನ ಸ್ಕೆಡ್ಯೂಲ್ ಏನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.